ಮಗಳು ಕಾಣೆ ಆಗಿದ್ದಾಳೆ ಅಂತ ಹೇಳಿ FIR ನ ಫಿಲ್ ಮಾಡಿದಂತಹ ಅಪ್ಪ 11 ದಿನ ಆದ್ಮೇಲೆ ನನ್ನ ಮಗಳು ಸತ್ತಿದ್ದಾಳೆ ಅನ್ನೋ ಫಾರ್ಮ್ ನ ಡಿಕ್ಲೇರ್ ಮಾಡಿ ಅಂತ ಸರ್ಕಾರದ ಬಳಿ ಕೇಳ್ಕೊಂತಾರೆ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಭಿಲಾಷ್ ಹೊಸನಗರ. ಸುದೀಕ್ಷಾ ಕೊನಂಕಿ ಅನ್ನೋ 20 ವರ್ಷದ ವಿದ್ಯಾರ್ಥಿನಿ ಅಮೆರಿಕದಲ್ಲಿ ಓದ್ತಾ ಇರ್ತಾಳೆ. ಒಂದಿನ ತನ್ನ ಫ್ರೆಂಡ್ಸ್ ಜೊತೆಗೆ ಸ್ಪ್ರಿಂಗ್ ಟ್ರಿಪ್ ಅಂತ ಹೇಳ್ಬಿಟ್ಟು ರೆಸಾರ್ಟ್ಗೆ ಹೋಗ್ತಾಳೆ. ಸುಮಾರು 4 ಜನ ಹೋಗ್ತಾರೆ. ಮಾರ್ಚ್ 6, 2025. ಆ ದಿನ ಅವರು ಏನಾಗಿತ್ತೋ ಗೊತ್ತಿಲ್ಲ, ಆದ್ರೆ ಸುಮಾರು ಬೆಳಗಿನ ಜಾವ 4:15 ಅಷ್ಟಿಗೆ ಬೀಚ್ ಕಡೆ ಹೋಗ್ತಾರೆ. ಹೋದಂತಹ ವಿದ್ಯಾರ್ಥಿಗಳಲ್ಲಿ 4 ಜನ ವಾಪಸ್ ಬರ್ತಾರೆ, ಆದ್ರೆ ಸುದೀಕ್ಷಾ ವಾಪಸ್ ಬರಲ್ಲ. ಆದ್ರೆ ಒಂದು ನೋಟಿಸ್ ಮಾಡ್ಬೇಕಂತ ವಿಚಾರದಲ್ಲಿ ಸುದೀಕ್ಷಾ ಕೊನಂಕಿ ಜೊತೆ ಇದ್ದಂತಹ ಬಾಯ್ ಫ್ರೆಂಡ್ 22 ವರ್ಷದ ಯುವಕ ಲೇಟ್ ಆಗಿ ಒಬ್ಬನೇ ವಾಪಸ್ ಬರ್ತಾನೆ. ಆದ್ರೆ ಸುದೀಕ್ಷಾ ಕೊನಂಕಿ ಬರೋದೇ ಇಲ್ಲ. ವೀಕ್ಷಕರೇ, ಇದರಿಂದ ಗಾಬರಿಗೊಂಡಂತಹ ಸುದೀಕ್ಷಾ ಕೊನಂಕಿ ಪೇರೆಂಟ್ಸು ನೆಕ್ಸ್ಟ್ ಡೇನೆ FIR ನ ರಿಜಿಸ್ಟರ್ ಮಾಡ್ತಾರೆ, ನನ್ನ ಮಗಳು ಕಾಣೆ ಆಗಿದ್ದಾಳೆ ಅಂತ. ಈಗ FIR ರಿಜಿಸ್ಟರ್ ಆಗ್ತದೆ, ಪೊಲೀಸರು ಆ ಜಾಗಕ್ಕೆ ಬರ್ತಾರೆ, ಇನ್ವೆಸ್ಟಿಗೇಟ್ ಮಾಡ್ತಾರೆ, ಆ ಸೀನ್ ನ ರೀಕ್ರಿಯೇಟ್ ನ ಮಾಡ್ತಾರೆ. ಆದ್ರೆ ಯಾವುದೇ ರೀತಿ ಕ್ಲೂ ಕೂಡ ಸಿಗೋದಿಲ್ಲ ಸುದೀಕ್ಷಾ ಕೊನಂಕಿ ಎಲ್ಲಿ ಹೋಗಿದ್ದಾಳೆ, ಏನಾಗಿದ್ದಾಳೆ ಅಂತ. ಪೊಲೀಸರು ಬರ್ತಾರೆ, ಅದೇ ಜಾಗದಲ್ಲಿ ಹುಡುಕ್ತಾರೆ. ಅಂಡ್ ಅವಳ ಜೊತೆ ಕಂಡಂತಹ ಕೊನೆಯದಾಗಿ ಆ ವ್ಯಕ್ತಿ ಇರ್ತಾನಲ್ಲ, 20 ವರ್ಷದ ವಿದ್ಯಾರ್ಥಿ, ಅವನ್ನ ಸೆಲ್ ನಲ್ಲಿ ಇಟ್ಕೊಂಡು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಅವನು ಹೇಳೋ ಪ್ರಕಾರ ಬೀಚ್ ನಲ್ಲಿ ಅಲೆಗಳು ಬಹಳಷ್ಟು ವೇಗವಾಗಿತ್ತು. ಅವರು ಈಜಾಡಕ್ಕೆ ಹೋಗ್ತಾರೆ, ಬಟ್ ಆ ಅಲೆಗಳಿಂದ ಕಷ್ಟಪಟ್ಟು ತಪ್ಪಿಸ್ಕೊಂಡು ಅವನು ದಡಕ್ ಬರ್ತಾನೆ. ಆದ್ರೆ ಆ ದಡಕ್ ಬರ್ಬೇಕಾದ್ರೆ ಆ ಹುಡುಗಿನೂ ಕೂಡ ಅವನ ಜೊತೆ ಎಳ್ಕೊಂಡು ಬಂದು ದಡಕ್ಕೆ ಬಿಟ್ಟಿರ್ತಾನೆ. ಅದಾದ್ಮೇಲೆ ಅವನು ಆ ಹುಡುಗಿಯನ್ನ ನೋಡೋ ಅಂತಹ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ, ಯಾಕಂದ್ರೆ ವಿದ್ಯಾರ್ಥಿ ತಗೊಂಡಿರ್ತಾನೆ. ಈಗ ಅವಳ ಬಟ್ಟೆಗಳು ಆ ಬೀಚ್ ನಲ್ಲಿ ಬಳಿ ಕಾಣಿಸ್ಕೊಂತವೆ. ವೀಕ್ಷಕರೇ, ಇಂಟ್ರೆಸ್ಟಿಂಗ್ ಏನಂದ್ರೆ ಅಲ್ಲಿ ಅವಳ ಬಟ್ಟೆ ಯಾವ ರೀತಿ ಇತ್ತು ಅಂದ್ರೆ, ಯಾವುದೇ ಕಾರಣಕ್ಕೂ ಅವಳಿಗೆ ಯಾರು ಬಲಾತ್ಕಾರವಾಗ್ಲಿ ಅಥವಾ ಏನೇ ಒಂದು ತೊಂದರೆ ಕೊಟ್ಟು ಅವಳನ್ನ ಎಳ್ಕೊಂಡು ಹೋಗಿದ್ದಾರೆ ಅನ್ನೋ ಒಂದೇ ಒಂದು ಸಣ್ಣ ಕ್ಲೂ ಕೂಡ ಇರ್ಲಿಲ್ಲ. ವಿಷಯ ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಒಂದು ದೊಡ್ಡ ಟ್ವಿಸ್ಟ್ ಸಿಗತ್ತೆ. ಅವರಪ್ಪ ಅಂದ್ರೆ ಸುದೀಕ್ಷಾ ಕೊನಂಕಿ ಅವರ ತಂದೆ ಇನ್ವೆಸ್ಟಿಗೇಟ್ ಮಾಡ್ತಿರೋಂತ ಆಫೀಸರ್ ಬಳಿ ಬಂದು ಕೇಳ್ತಾರೆ, ನನ್ನ ಮಗಳು ಕಾಣೆ ಆಗಿದ್ದಾಳೆ ಅಂತ ನಾನು ಮಿಸ್ಸಿಂಗ್ ರಿಪೋರ್ಟ್ ನ ಬರ್ಸಿರೋದು, ಆದ್ರೆ ನೀವು ಬರೀ ಬೀಚ್ ನ ಬಳಿ ಯಾಕೆ ಹುಡುಕ್ತಿದ್ದೀರಾ? ಯಾವ ಕಾರಣಕ್ಕಾಗಿ ನೀವು ಡಿಸೈಡ್ ಆಗ್ತೀರಾ ನನ್ನ ಮಗಳು ಕೊಚ್ಕೊಂಡು ಹೋಗಿ ಸತ್ತಿದ್ದಾಳೆ ಅಂತ? ಸಮುದ್ರದಲ್ಲಿ ಕೊಚ್ಚಿಕೊಂಡು ಹೋಗೋ ಸಾಧ್ಯತೆ ಇರ್ಬೋದು, ಆದ್ರೆ ಹ್ಯೂಮನ್ ಟ್ರಾಫಿಕಿಂಗ್ ಆಗಿಲ್ಲ ಅನ್ನೋ ಏನ್ ಗ್ಯಾರಂಟಿ ಇದೆ? ಬೇರೆ ಯಾರು ಕಿಡ್ನಾಪ್ ಮಾಡಿಲ್ಲ ಅನ್ನೋ ಯಾವ ಗ್ಯಾರಂಟಿ ಇದೆ ಅಂತ ಕೇಳಿದಾಗ ಈ ಒಂದು ಇನ್ವೆಸ್ಟಿಗೇಷನ್ಗೆ ಹೊಸ ಟ್ವಿಸ್ಟ್ ಸಿಗ್ತದೆ. ಅವರು ಬರೀ ಆಫೀಸರ್ ಹತ್ರ ಕೇಳೋದಲ್ಲದೆ ಈಗ ಭಾರತ ಸರ್ಕಾರದಿಂದ ಒತ್ತಡವನ್ನ ಹಾಕಕ್ಕೆ ಶುರು ಮಾಡ್ತಾರೆ. ವೀಕ್ಷಕರೇ, ಈಗ ಅಮೆರಿಕ ಎಚ್ಚೆತ್ಕೊಳ್ಳುತ್ತೆ, ಯಾಕಂದ್ರೆ ಕಳೆದೋಗಿತ್ತು ಒಬ್ಬ ಬೇರೆ ದೇಶದ ನಾಗರಿಕ. ಈಗ ಪ್ರಶ್ನೆ ಏನಂತ ಬಂದ್ರೆ, ಅಮೆರಿಕದ ಟೂರಿಸ್ಟ್ ಸ್ಪಾಟ್ಗಳು ಸೇಫ್ ಅಲ್ವಾ? ಹಾಗಾಗಿ ಅಮೆರಿಕದವರು ತಮ್ಮ ಮೇಲೆ ಬಂದಂತಹ ಕಳಂಕನ ಕೊಳಚೋದಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತಾರೆ. ಒಂದು ಹುಡುಗಿ ಮಿಸ್ ಆಗಿದ್ದಕ್ಕೆ ಎಷ್ಟು ಮೀಡಿಯಾ ಅಟೆನ್ಷನ್ ಸಿಗತ್ತೆ ಅಂತ ಹೇಳಿದ್ರೆ ವೀಕ್ಷಕರೇ, ಪ್ರತಿದಿನ ಆಕೆಯ ಬಗ್ಗೆ ಸುದ್ದಿ ನಡೀತಾ ಇರತ್ತೆ, ವಾಹಿನಿಗಳೇ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲೇ ಆಗಿರ್ಬೋದು. ಈಗ ಅಮೆರಿಕದಲ್ಲಿ ಏನಾಗ್ತಿದೆ ಅಂತ, ಒಂದು ಹುಡುಗಿ ಮಿಸ್ಸಿಂಗ್ ಆಗಿದ್ದಕ್ಕೆ ಅಲ್ಲಿ ಬಂದಂತಹ ಆಫೀಸರ್ ಜೊತೆಗೆ ಕೆನಿಯನ್ ಯೂನಿಟ್ಸ್, ಸಿವಿಲ್ ಡಿಫೆನ್ಸ್, ಫೈರ್ ಫೈಟರ್ಸ್, ಡ್ರೋನಿಂಗ್ ಯೂನಿಟ್ಸ್, ಕ್ರಿಮಿನಲ್ ಇನ್ವೆಸ್ಟಿಗೇಟ್ ಪೊಲೀಸ್, ಅದ್ರ ಜೊತೆಗೆ ನೇವಿ ಸ್ಟಾಫ್ಗಳು ಕೂಡ ಆ ಒಂದು ಮಿಸ್ಸಿಂಗ್ ಕೇಸ್ ಆದಂತಹ ಹುಡುಗಿನ ಹುಡುಕೋದಿಕ್ಕೆ ಶುರು ಮಾಡ್ತಾರೆ. ಸುಮಾರು 300 ಜನಗಳ ಮೇಲೆ ಅನ್ಸುತ್ತೆ ಆ ಒಂದು ವ್ಯಕ್ತಿಗೋಸ್ಕರ ಬಹಳಷ್ಟು ಪ್ರಯತ್ನ ಪಡ್ತಾರೆ. ಈಗ ಡೇಟ್ ಬಂದ್ಬಿಟ್ಟು ಮಾರ್ಚ್ 17, 2025. ಸುಮಾರು 11 ದಿನಗಳೇ ಕಳೆದೋಗಿರ್ತವೆ. ಸುದೀಕ್ಷಾ ಕೊನಂಕಿಯ ಬಗ್ಗೆ ಯಾವುದೇ ರೀತಿ ಮಾಹಿತಿಗಳು ಸಿಕ್ಕಿರಲ್ಲ, ಆದ್ರೆ ಮೀಡಿಯಾ ಅಟೆನ್ಷನ್ ಬಹಳಷ್ಟು ಸಿಕ್ಕಿರುತ್ತೆ. ಸುದೀಕ್ಷಾ ಕೊನಂಕಿ ಫ್ಯಾಮಿಲಿ ಮೇಲೆ ಪ್ರಭಾವ ಬೀರುತ್ತೆ. ಈಗ ಅವ್ರ ಅಪ್ಪ ಅಮ್ಮ ಪಿಕ್ಚರಿಗೆ ಎಂಟ್ರಿ ಆಗ್ತಾರೆ, ಕೋರ್ಟಿಗೆ ಹೋಗ್ತಾರೆ. ಕೋರ್ಟ್ ಮುಂದೆ ಹೇಳ್ಕೊಂತಾರೆ, ನೋಡಿ ಸ್ವಾಮಿ, ನನಗೆ ನನ್ನ ಫ್ಯಾಮಿಲಿ ತುಂಬಾನೇ ಇಂಪಾರ್ಟೆಂಟು. ಈಗ ಆಗಿರುವಂತಹ ಸಿಚುವೇಶನ್ ಏನಿದೆ ಅದು ನನಗೆ ಬಹಳ ಆಘಾತ ತಂದಿದೆ. ಅದ್ರ ಜೊತೆಗೆ ನನಗೆ ಇನ್ನೂ 2 ಮಕ್ಕಳಿದ್ದಾವೆ. ಈ ಒಂದು ಮೀಡಿಯಾ ಅಟೆನ್ಷನ್ ಇಂದ ನನ್ನ ಫ್ಯಾಮಿಲಿ ತುಂಬಾನೇ ತೊಂದರೆ ಒಳಗಾಗಿದ್ದಾರೆ. ದಯವಿಟ್ಟು ನನ್ನ ಮಗಳ ಕೇಸ್ ನ ಕ್ಲೋಸ್ ಮಾಡಿ, ಅಟ್ಲೀಸ್ಟ್ ಅವಳು ಸತ್ತೋಗಿದ್ದಾಳೆ ಅಂತ ಹೇಳ್ಬಿಟ್ಟು ಲೀಗಲಿ ಡಿಕ್ಲೇರ್ ಮಾಡ್ಕೊಡಿ. ಕೊನೆಯದಾಗಿ ಇದೊಂದು ಅನ್ಸಾಲ್ವ್ಡ್ ಕೇಸ್ ಇನ್ ಅಮೆರಿಕಾ.
ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿತ್ತು. ಆದರೆ ದೊಡ್ಡ ಮಟ್ಟದಲ್ಲಿ ಕೇಸ್ ಸಾಲ್ವ್ ಆಗದೇನೆ ಇನ್ನೂ ಸುದ್ದಿ ಮಾಡಿದೆ.